ಇನ್ನು ಸಿಎಂ ಕುರ್ಚಿಯ ಜಟಾಪಟಿ ನಿಂತಿಲ್ಲ. ಮತ್ತೆ ಕಾವೇರಿದ ಸಿಎಂ ಕುರ್ಚಿ ಕದನ. ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನ ಮುಗಿದ ಮೇಲೆ ಸಿಎಂ ಜಟಾಪಟಿ ಮುಗಿಯುತ್ತೆ ಅಂತ ಹೇಳ್ತಿದ್ರು, ಆದ್ರೆ ಮುಗುದಿಲ್ಲ. ಅದಾದ ನಂತರ ಬ್ರೇಕ್ಫಾಸ್ಟ್ ಪೊಲಿಟಿಕಲ್ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗು ಅದಾದ ಮೇಲೂ ಮುಗಿಯುತ್ತೆ ಅನ್ಕೊಂಡಿದ್ರು, ಅದು ಆಗಲಿಲ್ಲ. ಈಗ ಸಹನೆಯ ಕಟ್ಟೆ ಹೊಡೆದು ಕಟ್ಟ ಕಡೆಯ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿಕೆ. ನನಗೆ ವ್ಯವಧಾನನೂ ಇಲ್ಲ, ಸಮಾಧಾನನೂ ಇಲ್ಲ, ನನಗೆ ಸ್ಥಾನ ಬೇಕು. ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಬಿಗ್ ಆಘಾತ. ಜೊತೆಗೆ ದೆಹಲಿಯಿಂದಲೇ ಅಸಲಿ ಆಟಕ್ಕೆ ಡಿಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನು ಶಾಸಕರ ನಂಬರ್ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ಇನ್ನು ಸಿಎಂ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನಾವು ಈಗ ನೋಡುವುದಾದ್ರೆ, ಇನ್ನು ಶಾಸಕರಿಗೆ ಔತಣಕೂಟ ಏರ್ಪಡಿಸಿರುವ ಡಿಕೆ, ಅದರ ಜೊತೆಗೆ ಬೆಂಗಳೂರಿನಲ್ಲಿ ಸಿದ್ದು ದಲಿತಾಸ್ತ್ರ ಪ್ರಯೋಗ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಅತ್ತ ದೆಹಲಿಯಲ್ಲಿ ಡಿಕೆ ನಂಬರ್ಗೆ ರಾಜ್ಯ ರಾಜಧಾನಿಯಲ್ಲಿ ಕೂತ್ಕೊಂಡು ಸಿಎಂ, ರಾಷ್ಟ್ರ ರಾಜಧಾನಿಯಲ್ಲಿ ನಿಂತ್ಕೊಂಡು ಡಿಕೆ ಶಾಸಕರ ನಂಬರ್ ಜೊತೆ ಡಿಕೆ ಅಸಲಿ ಆಟ ಶುರು ಮಾಡಿದ್ದಾರೆ. ಹೈಕಮಾಂಡ್ ಮುಂದೆಯೇ ಬಲ ಪ್ರದರ್ಶನಕ್ಕೆ ತಯಾರಿ. ಹೈಕಮಾಂಡ್ ನಾಯಕರಿಗೆ ತನ್ನ ಶಕ್ತಿಯನ್ನು ತೋರಿಸೋದಕ್ಕೆ ಪ್ರಯತ್ನ. ಬೆಂಗಳೂರಿನಲ್ಲಿ ಸಿದ್ದು ದಲಿತಾಸ್ತ್ರ ಅಹಿಂದ. ಅತ್ತ ದೆಹಲಿಯಲ್ಲಿ ಡಿಕೆ ನಂಬರ್ಗೆ ಅಹಿಂದ ಅನ್ನೋದು ನಿನ್ನೆ ಮೊನ್ನೆ ಕಂಡುಕೊಂಡಿರುವ ಅಸ್ತ್ರ ಅಲ್ಲ. ಸಿದ್ದರಾಮಯ್ಯನವರ ಪಾಲಿಗೆ ಆ ಕಾಲದಿಂದಲೇ ಅವರ ಕಾಂಗ್ರೆಸ್ನಲ್ಲಿ ಅವರ ರಾಜಕೀಯ ಜೀವನ ಪ್ರಾರಂಭ ಆಯ್ತಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಅವರು ಪ್ರಯೋಗ ಮಾಡಿರುವ ಪ್ರಮುಖ ಅಸ್ತ್ರ ಅದು ಅಹಿಂದ ಅಸ್ತ್ರ. ಅಲ್ಪಸಂಖ್ಯಾತ, ಹಿಂದುಳಿದ, ಜೊತೆಗೆ ದಲಿತ, ಈ ಮೂರು ಕೂಟಗಳು ನನ್ನ ಜೊತೆ ಇರುವಾಗ ನನಗೇಕೆ ಭಯ? ನನಗೆ ರಾಜಕೀಯ ಶಕ್ತಿ ತಂದುಕೊಟ್ಟಿದ್ದು ಅಹಿಂದ. ನನ್ನ ಸ್ಥಾನದ ಸುತ್ತಲೂ ವಿವಾದಗಳು ಸುಳಿದಾಗ ಅದನ್ನು ತಡೆಯುತ್ತಿರುವಂತಹ ಒಂದು ಗೋಡೆ ಅದು ಅಹಿಂದ. ದಿನಕ್ಕೆ 40 ಬಾರಿ ಅಹಿಂದ 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 ಅಂತ ಹೇಳ್ಕೊಂಡು ತನ್ನ ಸುತ್ತಲೂ ಬೇಲಿ ಕಟ್ಟಿಕೊಂಡ ಏಕೈಕ ಕಾಂಗ್ರೆಸ್ ನಾಯಕ ಅದು ಕುರುಬ ನಾಯಕ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ನಿಂತುಕೊಂಡು ಸಿದ್ದರಾಮಯ್ಯ ಅದೇ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ನಿಂತುಕೊಂಡಿರುವ ಅಥವಾ ಕೂತುಕೊಂಡಿರುವ ಅಥವಾ ಜಾಂಢಾ ಊರಿರುವ ಡಿಕೆ ಶಿವಕುಮಾರ್ ಅವರು ತನ್ನ ಬಳಿ ಇಷ್ಟು ಶಾಸಕರ ಬೆಂಬಲ ಇದೆ ಅನ್ನುವುದನ್ನು ಹೈಕಮಾಂಡ್ ನಾಯಕರಿಗೆ ತೋರಿಸುವ ಪ್ರಯತ್ನ. ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ, ಕಣ್ಣಿಗೆ ಕಾಣೋದು ವ್ಯಾಪಾರ ಆಗುತ್ತೆ. ರಹಸ್ಯವಾಗಿ ಕಾಂಗ್ರೆಸ್ಸಿಗೆ ಮಾಡಿರುವಂತಹ ತ್ಯಾಗಗಳು ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಡಿಕೆ ಗೊತ್ತಾಯಿತು. ಯಾವುದೋ ಕಾರಣಕ್ಕೆ ಜೈಲಿಗೆ ಹೋದೆ, ಮತ್ತಿನ್ಯಾವುದೋ ಆರೋಪ ಕಾಂಗ್ರೆಸ್ ವಿರುದ್ಧ ಬಂದಾಗ ಬಂಡೆಯಂತೆ ಅದನ್ನು ತಡೆದು ನಿಲ್ಲಿಸಿದೆ. ಇವೆಲ್ಲವೂ ಕಾಂಗ್ರೆಸ್ನಲ್ಲಿ ವರ್ಕೌಟ್ ಆಗಲಿಲ್ಲ. ಈಗ ಯಾವುದು ವಿಜುವಲ್ಸ್ ಆಗ್ತಾವೋ, ಹೈಕಮಾಂಡ್ ನಾಯಕರ ಕಣ್ಣಿಗೆ ಯಾವುದು ಕಾಣ್ತಾವೋ ಅದರಿಂದನೇ ವರ್ಕೌಟ್ ಮಾಡ್ಕೊಳ್ಳೋಣ ಅಂಥೇಳಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ತೋರಿಸುವುದಕ್ಕೆ ಮುಂದಾಗಿದ್ದಾರೆ. ಪೀಣ್ಯದಲ್ಲಿ ಕೂತ್ಕೊಂಡಲ್ಲ, ಬದಲಾಗಿ ರಾಷ್ಟ್ರ ರಾಜಧಾನಿ ಡೆಲ್ಲಿಲಿ ಕೂತ್ಕೊಂಡು ತನ್ನ ಬತ್ತಳಿಕೆಯಲ್ಲಿದ್ದ ಎಲ್ಲ ಬ್ರಹ್ಮಾಸ್ತ್ರಗಳ ಪ್ರಯೋಗವೂ ಆಗೋಯ್ತು. ಹಾಗಾದರೆ ಸದ್ದಿಲ್ಲದೆ ಹೆಚ್ಚಾಗುತ್ತಿದೆಯಾ ಡಿಕೆ ನಂಬರ್? ನಿಶ್ಶಬ್ದ ಪ್ರಯೋಗ ಇದು. ದಿನೇ ದಿನೇ ವೃದ್ಧಿಯಾಗುತ್ತಿರುವ ಶಾಸಕರ ನಂಬರ್. ದಿನ ಕಳೆದ ಹಾಗೆ ಒಬ್ಬೊಬ್ಬ ಜಾಯಿನ್ ಆಗ್ತವ್ರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರ ಬಂಡೆ. ಇನ್ನಿರೋದು 2.25 ವರ್ಷ. ಇನ್ನೇನಾದರೂ 2028ಕ್ಕೆ ಡಿಕೆ ಸಿಎಂ ಆಗೋದು ಖಂಡಿತ. ಈಗ ಸಿದ್ದರಾಮಯ್ಯರ ಪರವಾಗಿ ನಿಂತ್ಕೊಂಡ್ರೆ ಏನು ವರ್ಕೌಟ್ ಆಗೋದಿಲ್ಲ ಅಂತೇಳಿ ಒಂದಷ್ಟು ತಟಸ್ಥ ಶಾಸಕರು ಅಂತಿದ್ರಲ್ಲ, ಎಲ್ಲರೂ ಕೂಡ ಈ ಕಡೆಗೂ ವಾಲಿದ್ದಾರೆ. ದೆಹಲಿಯಿಂದಲೇ ಫೈನಲ್ ಗೇಮ್ ಆರಂಭಿಸ್ತಾರ ಡಿಕೆ ಶಿವಕುಮಾರ್. ಭಾರೀ ಕುತೂಹಲ ಕೆರಳಿಸಿದ ಡಿಕೆಶಿ ನಡೆ. ಅವರ ರಾಜಕೀಯ ನಡೆ ಅತ್ಯಂತ ಕೌತುಕ ಮೂಡಿಸಿದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿರುವುದು ಕೇವಲ ರಾಮನಗರದ ಎಂಎಲ್ಎ, ಕುಣಿಗಲ್ನ ಎಂಎಲ್ಎ ಅಥವಾ ಮಂಡ್ಯ ಎಂಎಲ್ಎ ಮಾತ್ರ ಅಲ್ಲ, ಬದಲಾಗಿ ದಿನದಿಂದ ದಿನಕ್ಕೆ ಎಂಎಲ್ಎಗಳ ಸಂಖ್ಯೆಯಲ್ಲಿ ಏರಿಕೆಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಹಗಲತ್ತಲ್ಲೇ ಬೆವರುವ ಸಮಯ ಬಂತ? ಹಾಗಾದ್ರೆ ಬೆವರುವ ಸಮಯ ಬಂತ?
ರಾಜಕಾರಣ ಅನ್ನೋದು ನಿಂತ ನೀರಲ್ಲ. ದೇವೇಗೌಡರು ಹೇಳಿದ ಹಾಗೆ ರಾಜಕಾರಣ ಅನ್ನೋದು ಒಂದು ಗಾಜಿನ ಮನೆ ಇದ್ದ ಹಾಗೆ. ಎಲ್ಲೂ ಯಾರಿಗೂ ಡ್ಯಾಮೇಜ್ ಆಗಬಾರ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಎಲ್ಲಾದರೂ ಸಣ್ಣ ಬಿರುಕುಂಟಾದರೂ ಕೂಡ ಗಾಜಿನ ಮನೆಗೆ ಡ್ಯಾಮೇಜು. ಅತ್ಯಂತ ಸೂಕ್ಷ್ಮ ಮುಳ್ಳಿನ ಬೇಲಿಯಿಂದ ಸಿಕ್ಕಿ ಹಾಕಿಕೊಂಡಿರುವ ಮೊಲ ಹೊರಗೆ ಹೆಂಗೆ ಬರೋದು ಅಂತ ಯೋಚನೆ ಮಾಡುತ್ತೆ. ಅತ್ಯಂತ ಸೂಕ್ಷ್ಮವಾಗಿ ಹೊರಗೆ ಬಂದರೆ ಮಾತ್ರ ಅದರ ಪ್ರಾಣ ಸುರಕ್ಷಿತ. ರಾಜಕಾರಣವೂ ಹಾಗೇನೆ. ಇನ್ನು ನಂಬರ್ ಹೆಚ್ಚಿಸಿಕೊಳ್ಳಲು ಡಿಕೆ ಮಾಸ್ಟರ್ ಪ್ಲಾನ್. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 6 ವರ್ಷ ಪೂರ್ಣ ಹಿನ್ನೆಲೆ. ನಾಳೆ ಎಂಎಲ್ಸಿಗಳಿಗೆ ಔತಣಕೂಟ, ಹೊಟ್ಟೆ ತುಂಬ ಊಟ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತ ಔಪಚಾರಿಕ ಹೇಳಿಕೆ. ಸೋತವರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಊಟ ಆಯೋಜನೆ. ದೆಹಲಿಗೆ ಬಂದಿದ್ದೇನೆ, ವರಿಷ್ಠರು ಸಿಕ್ಕರೆ ಭೇಟಿ ಮಾಡುವೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಯಾಕೆ ದೆಹಲಿಗೆ ಹೋದ್ರು? ನಂಬರ್ ಹೆಚ್ಚಿಸಿಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ. ಈ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮದುವೆ ಇತ್ತು, ಫ್ರೆಂಡ್ ಪೂನಾ ಫ್ರೆಂಡ್ ವಿಲಾಸರಾವ್ ದೇಶಮುಖ್ ಶಿಷ್ಯ ಬಂದಿದ್ದೆ. ಇವತ್ತು ಅಸ್ಸಾಂ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗ್ ಇದೆ. ಈಗ ಕಾಂಗ್ರೆಸ್ ಆಫೀಸ್ ಹೋಗ್ತಾ ಇದ್ದೀನಿ. ಯಾರನ್ನ ಪಕ್ಷ ಸೇರಿಸ್ಕೊಳ್ಳೋದು ಒಂದು ಕಾರ್ಯಕ್ರಮ ಇದೆ. ಏನಾದ್ರು ಭೇಟಿ ಮಾಡಿದ್ದೀನಿ. ಬಂದ್ಮೇಲೆ ಇವಾಗ ಕೆಲಸ ಮಾಡ್ಬೇಕಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ ಹೌದು, ನಾಳೆ 6 ವರ್ಷ ಆಗಿದೆ. ಅದು ಪ್ರಯುಕ್ತ ನಮ್ಮೆಲ್ಲ MLAಗಳು ಯಾರ್ಯಾರು ಗೆದ್ದಿದ್ದಾರೆ, MLCಗಳು, ಅವ್ರಿಗೆಲ್ಲ ಊಟ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಫಸ್ಟ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಮಾಡ್ತೀರಾ ಸರ್? ಹೈಕಮಾಂಡ್ ಭೇಟಿ ಮಾಡ್ತಿರೋದ್ರಿಂದ ಅಲ್ಲ, ಬಂದ್ಮೇಲೆ ನಾವ್ ಯಾರು ಏನ್ ಭೇಟಿ ಮಾಡ್ಬೇಕು ಮಾಡ್ತೀವಿ, ಅದೆಲ್ಲ ನಾನು ಹೇಳಕ್ ಆಗ್ತದ. ಮದುವೆ ಇತ್ತು, ಸಿಎಂ ಸ್ಥಾನದ ಜಟಾಪಟಿ ರಾಜ್ಯದಲ್ಲಿ ಜೀವಂತವಾಗಿರುವಾಗ ಯುಗಾದಿಗೆ ಬಟ್ಟೆ ಖರೀದಿ ಮಾಡೋದಕ್ಕೆಲ್ಲ ಹೋಗಿರೋದು ದೆಹಲಿಗೆ ಬದಲಾಗಿ ಲಾಬಿ ಮಾಡುವುದಕ್ಕೆ ಅನ್ನುವುದು ಸರಳ ವ್ಯಕ್ತಿಗೂ ಅರ್ಥ ಆಗುವ ವಿಚಾರ. ದೆಹಲಿ ಭೇಟಿ ನಿರಂತರ ಓತಪ್ರೋತವಾದ ವಿಸಿಟ್ಗಳಾಗ್ತಾ ಇದೆ. ಎಡಬಿಡದೆ ನಿರಂತರವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದಾಗಲೆಲ್ಲ ವ್ಯತಿರಿಕ್ತವಾದಂತಹ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ ಡಿಕೆ ಶಿವಕುಮಾರದ್ದು. ಅವರ ಮುಖದ ಎಲ್ಲ ಒಂದು ಕಡೆ ಹತಾಶ, ಅವರ ಕಣ್ಣಿನ ಯಾವುದೋ ಮೂಲೆಯಲ್ಲಿ ಒಂದು ತರಹದ ಚಿಂತಾಕ್ರಾಂತತೆ, ಅವರ ಹಣೆಯಲ್ಲಿ ಇನ್ನೂ ನನಗೆ ಸಿಗೋದಿಲ್ವಾ ಎನ್ನುವಂತಹ ಒಂದು ತರಹದ ಹತಾಶ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಅವಕಾಶ ಇದೆ ನನಗೆ, ನಾನು ಅದಕ್ಕೆ ಸಮರ್ಥ, ನಾನು ಅದಕ್ಕೆ ಯೋಗ್ಯಸ್ಥ, ನಾನು ಅದಕ್ಕೆ ಎಲ್ಲದರಲ್ಲೂ ಕೂಡ ನಾನು ಓಕೆ. ಆದರೆ ನನಗೆ ಯಾಕೆ ಸಿಗ್ತಾ ಇಲ್ಲ? ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಇದಕ್ಕೊಂದು ತಿಲಾಂಜಲಿ ಇಡುವ ಪ್ರಯತ್ನ ಈವರೆಗೂ ನಡೆದಿಲ್ಲ. ಸುಮಾರು 7-8 ತಿಂಗಳಿನಿಂದ ಇದು ಅತ್ಯಂತ ಆಕ್ಟಿವ್ ಆಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒಂದಷ್ಟು ಶಾಸಕರು ವಿದೇಶ ಟ್ರಿಪ್ ಹೋದ್ರು. ಅದರ ಹಿಂದೆಯೂ ಕೂಡ ಕೆಲವೊಂದು ಪೊಲಿಟಿಕಲ್ ಕಾರಣಗಳಿದ್ದಾವೆ. ಅದಾದ ನಂತರವೂ ಸಿಎಂ ಸ್ಥಾನದ ಜಟಾಪಟಿ ರಾಜ್ಯದಲ್ಲಿ ನಡೀತಾ ಇದೆ. ಸ್ವಂತ ಡಿಕೆ ಶಿವಕುಮಾರ್ ಅವರ ತಮ್ಮ ಮಾಜಿ ಸಂಸದ ಡಿಕೆ ಸುರೇಶ್ ಬಾಯಿ ಬಿಟ್ಟು ಹೇಳಿದ್ರು, ಬಾಯಿ ಬಿಟ್ಟು ಓಪನ್ ಆಗಿ ಅಣ್ಣನಿಗೆ ಆ ಸ್ಥಾನ ಸಿಗುವವರೆಗೂ ಕೂಡ ನಿರಂತರವಾದ ಹೋರಾಟಗಳಿರ್ತಾವೆ ಅಂತ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರವಾಗಿ ಅವರ ಕಿಚ್ಚನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ಸೋತವರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಊಟದ ಆಯೋಜನೆ. ಇನ್ನೇನು 6 ವರ್ಷ ಕಂಪ್ಲೀಟ್ ಆಯಿತು ಕೆಪಿಸಿಸಿ. ಹಾಗಾಗಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಈಗ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ರಾಷ್ಟ್ರ ರಾಜಧಾನಿಯಲ್ಲಿ ನಿಂತ್ಕೊಂಡು ಅವರ ಮುಖದಲ್ಲೇ ಒಂದು ತರಹದ ಚಿಂತಾಕ್ರಾಂತತೆಗಳು ಕಾಣ್ತಾ ಇದೆ. ಇನ್ನು ನಾಡಿದ್ದು ಅರ್ಥಾತ್ ಇನ್ನೇನು ಕೆಲವೇ ದಿನಗಳಲ್ಲಿ ಕಾರ್ಯಕ್ರಮವೂ ಇದೆ, ಎಲ್ಲ ಶಾಸಕರಿಗೂ ಊಟದ ಕಾರ್ಯಕ್ರಮ. ಅದು ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ?
ಎಸ್ ಸಾಹಿಲ್, ಏನು ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ದಿನೇ ದಿನೇ ಒಂದ್ ರೀತಿಯಾದಂತಹ ಜೋರ ಆಗ್ತಾ ಇರೋಂಥದ್ದು. ಯಾಕೆಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯರು ಔತಣಕೂಟಕ್ಕೆ ಎಲ್ಲಾ ಶಾಸಕರು ಮತ್ತೆ ಸಚಿವರನ್ನ ಆಹ್ವಾನ ಮಾಡಿದ್ರೆ, ಈ ಕಡೆ DK ಅವರು ಕೂಡ ಎಲ್ಲಾ ಸಚಿವರು ಮತ್ತು ಶಾಸಕರನ್ನ ಔತಣಕೂಟಕ್ಕೆ ನಾಳೆ ಆಹ್ವಾನ ಮಾಡಿರೋದು. ಅಂದ್ರೆ KPCC ಅಧ್ಯಕ್ಷರಾಗಿ 6 ವರ್ಷಗಳ ಪೂರೈಸಿರುವ ಹಿನ್ನೆಲೆ ಎಲ್ಲಾ ಶಾಸಕರನ್ನು ಕೂಡ ಔತಣಕೂಟಕ್ಕೆ ಒಂದ್ ರೀತಿಯಾದ ಇನ್ವೈಟ್ ಅನ್ನ ಮಾಡಿರುವಂತದ್ದು. ಈ ವಿಚಾರದಲ್ಲಿ ಅಂದ್ರೆ ಹಿಂದೆ ನೋಡ್ತಾ ಇರ್ಬೋದು, ಅವ್ರ ಪರ ಇರುವಂತಹ ಒಂದಷ್ಟು ಶಾಸಕರು ಹಿಂದೆ ಒಂದು ಖಾಸಗಿ ಹೋಟೆಲ್ ನಲ್ಲಿ ಒಂದು 40 ಜನ ಶಾಸಕರು ಔತಣಕೂಟವನ್ನ ಏರ್ಪಾಟ್ ಮಾಡಿದ್ರು. ಅಲ್ಲಿ ಕುರ್ಚಿ ಬದಲಾವಣೆ ಬಗ್ಗೆ ಮತ್ತೆ DK ಅವರನ್ನ CM ಮಾಡುವ ಬಗ್ಗೆ ಸಂಪೂರ್ಣವಾಗಿ ಒಂದು ರೀತಿಯಾದಂತ ಚರ್ಚೆ ಮಾಡಿದ್ರು. ನಂತರ ಇವತ್ತು DK ಅವರು ಕೂಡ ದೆಹಲಿಯಲ್ಲೇ ಇನ್ನೂ ಉಳಿದಿರೋದು. ಅಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಉಳಿದಿರುವಂತಹ DK ಅವರು ಹಲವಾರು ನಾಯಕರನ್ನ ಭೇಟಿ ಮಾಡುವ ಪ್ರಯತ್ನಗಳು ಮತ್ತೆ ಭೇಟಿ ಮಾಡಿ ಈ ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ರು. ಒಂದೆರಡು ತಿಂಗಳಲ್ಲಿ CM ಬದಲಾವಣೆ ಆಗುತ್ತೆ ಎಂಬುದು ಕೂಡ ಈಗ ಸದ್ಯಕ್ಕೆ ವಿಧಾನಸೌಧ ಮೊಗಸಾಲೆಯಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ. ಅದರಿಂದಾಗಿಯೇ DK ಅವರು ಕೂಡ ತಮ್ಮ ಪರ ಶಾಸಕರ ಬೆಂಬಲ ಎಷ್ಟಿದೆ ಎಂಬುದರ ಬಗ್ಗೆ ತೋರ್ಪಡಿಕೆಗಾಗಿ ಕೂಡ ಒಂದು ರೀತಿಯಾದ ತಮ್ಮ 10 ಶಾಸಕರನ್ನು ಸೆಳೆಯುವ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಆ ವಿಚಾರವಾಗಿ ನಾಳೆ ಅಂದ್ರೆ ಖಾಸಗಿ ಹೋಟೆಲ್ ಸಂಜೆ 6 ಗಂಟೆಗೆ ಎಲ್ಲರನ್ನೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಇಲ್ಲಿ CMಗೂ ಕೂಡ ಆಹ್ವಾನ ಇದೆ. ಆದ್ರೆ CM ಅವರು ಹೋಗ್ತಾರ ಅಥವಾ CM ಪರ ಶಾಸಕರು ಮತ್ತು ಸಚಿವರುಗಳು ಹೋಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಇವತ್ತು ಕೂಡ CM ಸಿದ್ದರಾಮಯ್ಯರು ಕೂಡ ಏನು ಬಜೆಟ್ ಮಂಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ತರಬೇತಿ ಕೊಡುವ ನೆಪದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಇವತ್ತು ಕೂಡ ಹಲವಾರು ಶಾಸಕರು ಸಚಿವರು ಕೂಡ ಹೋಗಿರುವಂತದ್ದು. ಅದೇ ಎಲ್ಲೊಂದ್ ಕಡೆ DCM ಅವರು ಈ ಮೀಟಿಂಗ್ಗೆ ಅಂದ್ರೆ ಈ ಹೋಟೆಲ್ ಏನ್ ನಡೀತಿದೆ ಈಗ ತರಬೇತಿ ಅದಕ್ಕೆ DCM ಅವರು ಹೋಗಿಲ್ಲ. ನಾಳೆ CM ಅವರು ಹೋಗ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಈ ಕುರ್ಚಿ ಕಿತ್ತಾಟ ಎಲ್ಲೋ ಒಂದ್ ಕಡೆ ಹಗ್ಗ ಜಗ್ಗಾಟ ನಡೀತಾ ಇರುವಂತದ್ದು. ಈ ಕಡೆ ಹೈಕಮಾಂಡ್ ಕೂಡ ನೇರವಾಗಿ ಯಾವುದೇ ತೀರ್ಮಾನ ಕೊಡ್ತಿಲ್ಲ. ಹೈಕಮಾಂಡ್ ರಾಜ್ಯ ನಾಯಕರಿಗೂ ಒಂದು ರೀತಿಯಾದ ಸೂಚನೆ ಕೊಡ್ತಿಲ್ಲ. ಈ ಕಡೆ ಶಾಸಕರು ಮತ್ತು ಸಚಿವರು ಕೂಡ ಏನಾಗ್ತಿದೆ ಕಾಂಗ್ರೆಸ್ ನಲ್ಲಿ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಕಡೆ DK ಅವರು ತಮ್ಮ ಪರ ಎಷ್ಟು ಜನ ಶಾಸಕರ ಬೆಂಬಲ ಇದೆ ಎಂಬುದು ತೋರಿಸಿಕೊಡುವ ಪ್ರಯತ್ನ ಮಾಡ್ತಿದೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯರು ಕೂಡ ನಮ್ಮ ಪರ ಎಷ್ಟು ಜನ ಶಾಸಕರಿದ್ದಾರೆ ತೋರಿಸುವ ಪ್ರಯತ್ನ ಮಾಡ್ತಿದ್ರು. ಇನ್ನೊಂದ್ ಕಡೆ ಇವೆರಡುಗಳ ಮಧ್ಯೆ ದಲಿತ CM ಅಸ್ತ್ರವನ್ನು ಕೂಡ ಈಗ ಪ್ರಯೋಗವನ್ನ ಮಾಡ್ತಿರೋದು. ಯಾಕೆಂದ್ರೆ ಎಲ್ಲಿ DCM ಅವರು ತಮಗೆ CM ಪಟ್ಟ ಕೊಡ್ಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಮುಂದಾಗ್ತಾರೋ ಅದೇ ಸಂದರ್ಭದಲ್ಲಿ ದಲಿತ CM ಅಸ್ತ್ರವು ಕೂಡ ಪ್ರಯೋಗ ಆಗುತ್ತೆ. ಅಂದ್ರೆ DCM ಆಗಿರುವಂತ DKಶಿಗೂ ಬೇಡ ಮತ್ತು ಸಿದ್ದರಾಮಯ್ಯರಿಗೂ CM ಪಟ್ಟ ಬೇಡ, ದಲಿತರಿಗೆ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ದಲಿತರು ಕೂಡ ನಿಮ್ಮ ಪರವಾಗಿ ಸಾಕಷ್ಟು ಜನ ಇದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು ಅಂತ ಕೂಡ ಈಗ ದಲಿತ ಅಸ್ತ್ರ ಪ್ರಯೋಗ ಮಾಡ್ತಿರೋಂಥದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರಾಜ್ಯದಲ್ಲಿ ಈಗಲೂ CM ಜಟಾಪಟಿ ಜೀವಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.